ನಾಡು ನಮ್ಮ ಭಾಷೆಗೆ 2500 ವರ್ಷಗಳಷ್ಟು ಇತಿಹಾಸ ಇದೆ. ಕ್ರಿಸ್ತ ಪೂರ್ವದಲ್ಲಿಯೇ ನಮ್ಮ ಭಾಷೆ ಇತ್ತು. ಗ್ರೀಕ್ ನಾಟಕಗಳಲ್ಲಿ ಕನ್ನಡ ಪದಗಳನ್ನು ಬಳಕೆ ಮಾಡಿರ್ತಕ್ಕಂಥದ್ದಕ್ಕೆ ಉಲ್ಲೇಖ ಇದೆ, ಸಾಕ್ಷಿಗಳು ಇವೆ. ನಮ್ಮ ಭಾಷೆ ಅಂಥ ಇತಿಹಾಸ ಇರತಕ್ಕಂಥ ಭಾಷೆ ಎಷ್ಟು ವಿಶಾಲವಾಗಿ ಹಬ್ಬಿತ್ತು ಅಂದರೆ ದಕ್ಷಿಣ ಭಾರತದಾದ್ಯಂತ ಕನ್ನಡ ಭಾಷೆ ಹಬ್ಬಿದ್ದಂಥ ಭಾಷೆ ಅದು. ಅಂಥ ಇತಿಹಾಸ ಇರತಕ್ಕಂಥ ಭಾಷೆ ಸ್ವತಂತ್ರ ಭಾಷೆ, ಶಾಸ್ತ್ರೀಯ ಸ್ಥಾನಮಾನ ಹೊಂದಿದೆ, 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಹಾಗಾಗಿ ಮೊನ್ನೆ ತಾನೇ ಬೂಕರ್ ಪ್ರಶಸ್ತಿ ಬಂತು, ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಬಂತು ತಮ್ಗೆ ಗೊತ್ತಿದೆ. ಇಂತಹ ಇತಿಹಾಸ ಇರತಕ್ಕಂಥ ಭಾಷೆಯನ್ನು, ಶಾಸ್ತ್ರೀಯ ಭಾಷೆ, ಯಾವ ಭಾಷೆಯ ತಾಯಿಯಲ್ಲ, ನಮ್ಮದೇ ತಾಯಿ ಭಾಷೆ ಹೇಳಬೇಕು ಅಂದರೆ 4 ದ್ರಾವಿಡ ಭಾಷೆಗಳಲ್ಲಿ ತೆಲುಗು, ತಮಿಳು, ಕನ್ನಡ, ಮಲಯಾಳಂ, ಆ 4 ಭಾಷೆಗಳ ಸೋದರ ಭಾಷೆಗಳು ಇವು. ನಮ್ಮ ಭಾಷೆಗೆ ನಮ್ಮದೇ ಆಗಿರ್ತಕ್ಕಂಥ ಇತಿಹಾಸ ಇದೆ, ಸ್ವತಂತ್ರ ಭಾಷೆ, ನಮ್ಮದು ಇತಿಹಾಸ ಪೂರ್ವದಿಂದ ಬಂದಿರತಕ್ಕಂಥ ಭಾಷೆ. ಅವರು ಕಮಲ್ ಹಾಸನ್ ಹೇಳಿರ್ತಕ್ಕಂಥ ಯಾವ ದಾಟಿಯಲ್ಲಿ ಹೇಳಿದ್ರೋ ಗೊತ್ತಿಲ್ಲ, ಅವರು ಖಂಡಿತರು ಸಹ, ಅಥವಾ ತಮಿಳರನ್ನು ಓಲೈಕೆ ಮಾಡೋಕೆ ಹೇಳಿದ್ರೋ ಏನೋ ಗೊತ್ತಿಲ್ಲ. ನಮ್ಮ ಭಾಷೆಗೆ ನಮ್ಮದೇ ಆಗಿರ್ತಕ್ಕಂಥ ಅಸ್ತಿತ್ವ ಇದೆ, ಸ್ವತಂತ್ರ ಭಾಷೆ, ಗಟ್ಟಿತನದ ಭಾಷೆ, ಇತಿಹಾಸ ಇರ್ತಕ್ಕಂಥ ಭಾಷೆ ನಮ್ಮದು. ಸರ್, ಈಗ ರಾಜ್ ಒತ್ತಾಯ ಕೇಳಿ ಬರ್ತಾ ಇದೆ, ಈ ವಿಚಾರದಲ್ಲಿ ಅವರು ಕ್ಷಮೆ ಕೇಳಬೇಕಾ ಕೇಳಬಾರ್ದಾ, ನಿಮ್ಮ ಅಭಿಪ್ರಾಯ ಸರ್? ನಿಜವಾಗೂ ಅವರು ಸಂಶೋಧಕರು ಅಲ್ಲ, ಭಾಷಾ ತಜ್ಞರು ಅಲ್ಲ. ಯಾಕೆ ಆ ರೀತಿ ಮಾತಾಡಿದ್ರೋ ಗೊತ್ತಿಲ್ಲ. ನಿಜಕ್ಕೂ ಸಹ ನಮ್ಮ ಮನದಾಳವನ್ನು ಅರ್ಥೈಸಿ ಮಾಡಿಕೊಂಡು, ನಮ್ಮ ಭಾಷಾ ಇತಿಹಾಸವನ್ನು ಅರಿತುಕೊಂಡು ಕ್ಷಮೆ ಕೇಳೋದು ಸೂಕ್ತ ಅಂತಕ್ಕಂಥ ನನ್ನ ಅಭಿಪ್ರಾಯ.